ಯಾರನ್ನೋ ಕರ್ಕೊಂಬಂದಿ ಮದ್ವೆ ಆಗು ಅಂದಾಗ ಹೆಂಗ್ ಮದ್ವೆ ಆಗಕ್ಕಾಗತ್ತೆ? ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಅಡ್ಜಸ್ಟ್ಮೆಂಟ್ ಇದ್ರೆ ಯಾವ್ದಾದ್ರು ಸಕ್ಸಸ್. ಅರೇಂಜ್ ಮ್ಯಾರೇಜ್ ಮಾಡಿದವ್ರಿಗೂ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಅಷ್ಟೇ. ಲವ್ ಮ್ಯಾರೇಜ್ ಬೆಟರ್. ಹುಡುಗಿ ಹುಡುಕ್ತಾ ಇದೀನಿ, ಯಾರು ಸಿಗ್ತಾ ಇಲ್ಲ. ಸಿಂಗಲ್ ಹೊಡ್ಕೊಳೋದೇ ಬೆಸ್ಟ್. ಪ್ರೀತಿ ಮಾಡ್ದೋಳು ಎಷ್ಟು ದುಡ್ಡು ಮಾಡಿದ್ಯಾ ಅಂತ ಕೇಳ್ತಾಳೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ದೊಡ್ಡ ಎಪಿಸೋಡ್ ಮಾಡ್ಬೇಕು. ನನ್ಗೂ ಟೈಮ್ ಇಲ್ಲ. ಗ್ಯಾರಂಟಿ ಇರುತ್ತೆ ಹುಡುಗಿಯರ್ ಮೇಲೆ. ನಾ ಫುಲ್ ಎಂಜಾಯ್ ಮಾಡ್ಬೇಕು ಅಷ್ಟೇ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಮೇಲೆ ಏನಾಗುತ್ತೆ ಕೆಳಗಡೆ ಅದೇ ಆಗುತ್ತೆ ಅಷ್ಟೇ. ನೀನ್ ಮಾಡಿದ್ ನೀನ್ ಅನ್ಭವಿಸ್ಕೋಬೇಕಪ್ಪ, ನಾವೇನ್ ಮಾಡಕ್ ಆಗಲ್ಲ. ಅದ್ರಲ್ಲಿ ಲವ್ ಮಾಡಕ್ ಹೋಗ್ಬಾರ್ದು, ಏನೋ ಮಾಡ್ಬಾರ್ದು. ನಮ್ ಕೆಲ್ಸ ನಾವ್ ನೋಡ್ಕೊಂಡು ಚೆನ್ನಾಗಿರ್ಬೇಕು. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಸೂರ್ಯ. ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡೋಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರಬೇಕಾ? ಹಾಗಾದ್ರೆ ಬೆಲ್ ಐಕನ್ನ ಟನ್ ಅಂತ ಪ್ರೆಸ್ ಮಾಡಿ. ಟಾಪಿಕ್ ಏನು ಅಂತ ಹೇಳಿದ್ರೆ ಜನಗಳ ಅಭಿಪ್ರಾಯ ತಿಳ್ಕೊಳ್ಳೋಣ. ಈಗ ಅರೇಂಜ್ ಮ್ಯಾರೇಜ್ ಬೆಟರಾ ಇಲ್ಲ ಲವ್ ಮ್ಯಾರೇಜ್ ಬೆಟರಾ ಅಂತ. ಈಗ ನೀವು ನೋಡ್ಬೋದು, ಈಗ 2K ಕಿಡ್ಸ್ಗೂ ಮತ್ತೆ 90s ಕಿಡ್ಸ್ಗೂ ಬೆಜಾನ್ ಡಿಫ್ರೆನ್ಸ್ ಇದೆ. 90s ಏನೇ ಮಾಡಿದ್ರು, ಏನೇ ಜಗಳ ಆಡಿದ್ರು ಗಂಡನೇ ದೇವ್ರು ಅಂತಿದ್ರು. ಈಗ ಜನಗಳ ಅಭಿಪ್ರಾಯ ಏನಿರ್ಬೋದು ಬನ್ನಿ ತಿಳ್ಕೊಳ್ಳೋಣ. ಬ್ರೋ, ನಿಮ್ಮ ಹೆಸರು? ಬ್ರೋ, ರಿಷಬ್ ಬ್ರೋ. ಲವ್ ಮ್ಯಾರೇಜ್ ಬೆಟರಾ ಇಲ್ಲ ಅರೇಂಜ್ ಮ್ಯಾರೇಜ್ ಬೆಟರಾ? ಲವ್ ಮ್ಯಾರೇಜ್ ಬೆಟರ್. ಇವಾಗ ಏನ್ ಪ್ಲಾನ್ ನೆಕ್ಸ್ಟ್ ನಿಮ್ದು? ನೆಕ್ಸ್ಟ್ ಪ್ಲಾನ್, ಹುಡುಗಿ ಹುಡುಕ್ತಾ ಇದೀನಿ, ಯಾರು ಸಿಗ್ತಾ ಇಲ್ಲ. ನಿಯತ್ತಾಗಿ ಯಾರು ಲವ್ ಮಾಡಲ್ಲ, ಯೂಸ್ ಅಂಡ್ ಥ್ರೋ ಮಾಡ್ಕೊಂಡ್ ಬಿಡ್ತಾರೆ. ಲವ್ ಮ್ಯಾರೇಜ್ ಯಾಕೆ ಬೆಸ್ಟ್ ಅಂದ್ರೆ? ಒಬ್ಬೊಬ್ರು ನಿಯತ್ತಾಗಿರ್ತಾರೆ ಬ್ರೋ. ಮಾಡಿದೀರಾ? ಬ್ರೋ, ಮಾಡಿದೀನಿ. ಈಗ ಏನ್ ಲವ್ ಮ್ಯಾರೇಜ್ ಆಗಕ್ಕೆ ಪ್ಲಾನ್ ಇಲ್ಲ ಅರೇಂಜ್ ಮ್ಯಾರೇಜ್ ನಿಮ್ದು? ಇವಾಗ ಅವಳಿಲ್ಲ ಬ್ರೋ, ಬಿಟ್ಟೋಗ್ಬಿಟ್ಲು. ಹೋಗ್ಬಿಟ್ಲಾ? ಬ್ರೋ, ನಿಮ್ಮ ಹೆಸರು? ವಿನಯ್. ಈಗ ಏನು ಅಂತ ಹೇಳಿದ್ರೆ, ಈಗ ನೀವು ನೋಡ್ಬೋದು 90s ಕಿಡ್ಸ್ಗೂ ಮತ್ತೆ ಈ 2K ಕಿಡ್ಸ್ಗೂ ಮ್ಯಾರೇಜ್ ಅಲ್ಲಿ ಬೆಜಾನ್ ಡಿಫ್ರೆನ್ಸ್ ಇದೆ. ಇದ್ರಲ್ಲಿ ಅಂದ್ರೆ ಲವ್ ಮ್ಯಾರೇಜ್ ಬೆಟರಾ ಇಲ್ಲ ಅರೇಂಜ್ ಮ್ಯಾರೇಜ್ ಬೆಟರಾ? ಮದ್ವೆ ಆಗದಿರೋದೇ ಬೆಸ್ಟ್. ಯಾಕೆ ಈ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್? ಏನ್ ಲವ್ ಗಿವ್ ಏನಾದ್ರು ಮಾಡಿದ್ರಾ? ಇಲ್ಲ ಅಣ್ಣ, ಹಾಗೆ ಮದ್ವೆ ಆಗದೆ ಇರೋದು ಬೆಸ್ಟ್ ಅಂತ ಹೇಳ್ತೀರಾ? ಸಿಂಗಲ್ ಹೊಡ್ಕೊಳೋದೇ ಬೆಸ್ಟ್. ಲವ್ ಮ್ಯಾರೇಜ್ ಬೆಟರಾ ಅರೇಂಜ್ ಮ್ಯಾರೇಜ್ ಬೆಟರಾ? ಅರೇಂಜ್ ಮ್ಯಾರೇಜ್ ಬೆಟರ್ ತಂದೆ ತಾಯಿ ಇಲ್ಲಿ ಹೇಳ್ತಾರಲ್ಲ. ಆದ್ರೆ ನಾಳೆ ಅವತ್ತರ ಏನ್ ಬಂದ್ರು ಅವ್ರು ನೋಡ್ಕೊಂತಾರೆ. ಈಗ ಲವ್ ಮ್ಯಾರೇಜ್ ಅಂತ ಅಂದ್ರೆ ಇವತ್ತು ಏನನ್ನ ಪ್ರಾಬ್ಲಮ್ ಆದ್ರೆ ಅದ್ಯಾರು ತಂದೆ ತಾಯಿ ಏನ್ ಹೇಳ್ತಾರೆ? ಏನೋ ಪ್ರಾಬ್ಲಮ್ ಆದ್ರೆ ತಂದೆ ತಾಯಿ ಅಪ್ಪ ನೀನ್ ಮಾಡಿದ್ ನೀನ್ ಅನ್ಭವಿಸ್ಕೋಬೇಕಪ್ಪ, ನಾವೇನ್ ಮಾಡಕ್ ಆಗಲ್ಲ ಅಂತ. ಅಂದ್ರೆ ಈಗ ಈಗಿನ ಜನರೇಷನ್ ಅಲ್ಲಿ ಲವ್ ಮ್ಯಾರೇಜ್ ಜಾಸ್ತಿ. ಅದೇ ಅಪ್ಪ ಅಮ್ಮ ಮಾತ್ ಕೇಳಲ್ಲ, ನಾನು ಲವ್ ಮಾಡೋದು, ಅವ್ರ ಜೊತೆನೆ ಬದುಕೋದು, ಅದೆಲ್ಲ ಹೇಳ್ತಾ ಇರ್ತಾರೆ. ಆಮೇಲೆ ಮದ್ವೆ ಆಗ್ಬಿಟ್ಟು ಡೈವರ್ಸ್ ಅಂತ ಇದ್ ಮಾಡ್ತಾ ಇರ್ತಾರೆ. ಬಟ್ ಆಗ ಎಲ್ಲ ಮದ್ವೆ ಆಗಿದ್ರೆ ಜಗಳ ಆಡಿದ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದು, ಡೈವರ್ಸ್ ಅಂತ ಹೋಗ್ತಾ ಇದಿಲ್ಲ. ಇವಾಗ ಮಾತು ಹೇಳ್ತಿದ್ರೆ ಡ್ರೈವರ್ಸ್. ಇದಕ್ಕೇನ್ ಹೇಳ್ತೀರಾ ಯೂತ್ಗೆ? ಅದಲ್ಲ, ಅದು ಅವ್ರು ಇಷ್ಟಪಟ್ಟು ಮದ್ವೆ ಆಗಿರ್ತಾರ. ಕಷ್ಟನೋ ಸುಖನೋ ಇಲ್ಲ ಹೆಂಡ್ತಿನೋ ತಪ್ಪು ಮಾಡಿದ್ರು ಗಂಡ ಸಹಿಸ್ಕೋಬೇಕು. ಗಂಡ ತಪ್ಪು ಮಾಡಿದ್ರು ಹೆಂಡ್ತಿ ಅದ್ ಹೊಟ್ಟೆ ಕಿಟ್ಕೊಂಡು ಇಬ್ರು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಮಾತ್ರ ಅದು ಸಂಸಾರ ಆಗದು. ಮಾತ್ಗೂ ಡ್ರೈವರ್ಸ್ ಅಂದ್ರೆ ಅದು ಲವ್ ಮ್ಯಾರೇಜ್ ಅಲ್ಲ. ಅದು ಅವಾಗ ಏನ್ ಮಾಡತ್ತೆ, ತಂದೆ ತಾಯಿ ಏನು ಮಾಡಕ್ ಆಗಲ್ಲ. ಬ್ರೋ, ನಿಮ್ಮ ಹೆಸರು? ಪುನೀತ್ ಅಂತ. ಈ ಲವ್ ಮ್ಯಾರೇಜ್ ಬೆಟರಾ ಇಲ್ಲ ಅರೇಂಜ್ ಮ್ಯಾರೇಜ್ ಬೆಟರಾ? ಲವ್ ಇಸ್ ಲೈಫ್, ಲವರ್ ಇಸ್ ನಾಟ್ ವೈಫ್. ಬ್ರೋ, ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ದೊಡ್ಡ ಎಪಿಸೋಡ್ ಮಾಡ್ಬೇಕು. ನನ್ಗೂ ಟೈಮ್ ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕು. ಬಾಯ್ ಬಾಯ್. ಓಕೆ ಬ್ರೋ, ಥ್ಯಾಂಕ್ ಯು. ನಿಮ್ಮ ಹೆಸರು? ಕುಮಾರಸ್ವಾಮಿ. ಈಗ ಏನಂದ್ರೆ ಅರೇಂಜ್ ಮ್ಯಾರೇಜ್ ಬೆಟರಾ ಇಲ್ಲ ಲವ್ ಮ್ಯಾರೇಜ್ ಬೆಟರಾ? ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಲವ್ ಮ್ಯಾರೇಜ್ ಆಗಿರ್ಬೋದು, ಎರಡು ಸ್ವರ್ಗದಲ್ಲೇ ನಿರ್ಧಾರ ಆಗಿರುತ್ತೆ ಮೊದಲೇನೆ. ಸೊ ಹಂಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಅಡ್ಜಸ್ಟ್ಮೆಂಟ್ ಇದ್ರೆ ಯಾವ್ದಾದ್ರು ಸಕ್ಸಸ್. ಇಲ್ಲ ಅಂದ್ರೆ ಮೂರ್ಕೊಂಡು ಹೋಗುತ್ತೆ. ನೀವೇನ್ ಹೇಳ್ತಾ ಇದೀರಾ ಅಂದ್ರೆ ಮೊದ್ಲೇ ನಿರ್ಧಾರ ಆಗಿರುತ್ತೆ. ಹೌದು, ಸ್ವರ್ಗದಲ್ಲೇ ನಿರ್ಧಾರ ಆಗಿರುತ್ತೆ ಮದುವೆ. ಹಂಗಾಗಿ ನಾವು ಈಗೇನಿದ್ರು, ಈಗ ಸುಮ್ನೆ ಮನೆಯವ್ರು ಕುತ್ಕೊಂಡ್ ಮಾಡಿದ್ರು, ಅಥವಾ ಲವ್ ಮಾಡಿದ್ವಿ, ಅಥವಾ ಕಾಲೇಜಲ್ಲಿ ಲವ್ ಮಾಡಿದ್ವಿ, ಅಥವಾ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿರ್ತೀವಿ, ಅಲ್ಲಿ ಲವ್ ಮಾಡಿದ್ವಿ, ಅದು ಸುಮ್ನೆ ಅದಷ್ಟು ನೆಪ ಮಾತ್ರ. ಅದು ಮೊದಲೇ ನಿರ್ಧಾರ ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಅಂದ್ರೆ ಈಗ ಅರೇಂಜ್ ಮ್ಯಾರೇಜ್ ಆದ್ರೂ ಪ್ರಾಬ್ಲಮ್ಸ್ ಇರುತ್ತೆ. ಹೌದು, ಖಂಡಿತ ಇರುತ್ತೆ. ಎರಡಲ್ಲೂ ಇರುತ್ತೆ. ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮತ್ತೆ ಅಡ್ಜಸ್ಟ್ಮೆಂಟ್ ಇರಬೇಕು. ಸೊ ಆವಾಗ ನಾವು ಹೆಂಗ ಅದನ್ನ ತಗೋತೀವಿ ಜೀವನನ, ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ನಂದು ಅರೇಂಜ್ ಮ್ಯಾರೇಜ್. ಹೌದು, ಚೆನ್ನಾಗಿದ್ದೀವಿ, ಒಬ್ರಿಗೊಬ್ರಿಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಆರಾಮಾಗಿದ್ದೀವಿ. ಸೂಪರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬ್ರೋ, ಲವ್ ಮ್ಯಾರೇಜ್ ಬೇಡ, ಅರೇಂಜ್ ಮ್ಯಾರೇಜ್ ಬೇಡ. ಸುಮ್ನೆ ದುಡ್ಡು ಹಾಳು ಮಾಡಕ್ಕಿಂತ ಸಿಂಗಲ್ ಆಗಿ ನಮ್ ದುಡ್ಡು ನಾವು ದುಡ್ದಿದ್ನ ಫುಲ್ ಎಂಜಾಯ್ ಮಾಡ್ಬೇಕು ಅಷ್ಟೇ. ಸರ್, ನಿಮ್ಮ ಹೆಸರು? ಸರ್, ಮಂಜುನಾಥ್ ಅಂತ. ಈಗ ಲವ್ ಮ್ಯಾರೇಜ್ ಬೆಟರಾ ಅರೇಂಜ್ ಮ್ಯಾರೇಜ್ ಬೆಟರಾ? ಸರ್, ನನ್ನ ಪ್ರಕಾರ ಎರಡು ಬೆಟರ್. ಯೂತ್ಸ್ಗೆ ಅಂದ್ರೆ ಅರೇಂಜ್ ಮ್ಯಾರೇಜೇ ಬೆಟರ್. ಬಟ್ ಅವ್ರು ಕೇಳಲ್ಲ, ನಾನು ಲವ್ವೇ ಮಾಡ್ತೀನಿ, ನೀವು ಒಪ್ಕೊಂಡಿಲ್ಲ ಅಂದ್ರೆ ನಾನು ಓಡೋಗ್ತೀನಿ ಅಂತ ಹೇಳ್ತಾರಲ್ಲ, ಅಂತವ್ರಿಗೆ?
ಅಂತವ್ರಿಗೆ ಏನ್ ಮಾಡಕ್ಕಾಗುತ್ತೆ ಸರ್? ದೇವ್ರು ಬರ್ದಿಕ್ಕಿರ್ತಾರೆ, ಅದು ಲವ್ ಮ್ಯಾರೇಜ್ ಆಗ್ಬೇಕಾ ಇಲ್ಲ ಅರೇಂಜ್ ಮ್ಯಾರೇಜ್ ಆಗ್ಬೇಕಂತ ದೇವ್ರು ಬರ್ದಿಕ್ಕಿದ್ದಾರೆ. ಅವರು ಮೇಲೆ ಏನಾಗುತ್ತೆ, ಕೆಳಗಡೆ ಅದೇ ಆಗುತ್ತೆ ಅಷ್ಟೇ. ಈಗ ಮದ್ವೆ ಆದ್ರೆ ಆರಾಮಾಗಿರ್ಬೋದಾ? ಮದುವೆ ಆದ್ರೆ ಫಸ್ಟ್ ಅಲ್ಲಿ ಸ್ವರ್ಗನೇ, ಆಮೇಲೆ ಹೋಗ್ತಾ ಹೋಗ್ತಾ ನರಕ. ಹಾಗಾದ್ರೆ ಮದ್ವೆ ಆಗೋದೇನಕ್ಕೆ? ಏನಕ್ಕೆ ಅಂದ್ರೆ ಇವಾಗ ಮದ್ವೆ ಆಗ್ಬೇಕು, ಮಕ್ಳು ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಈಗ ಇಲ್ಲ, ಅದು ಒಂದು ಭಾರತ ದೇಶದ ಒಂದು ಸಂಪ್ರದಾಯ ಆಗ್ಬಿಟ್ಟಿದೆ. ಅದಕ್ಕೆ ಎಲ್ಲರೂ ಮದುವೆ ಆಗ್ಲೇಬೇಕು. ಅಂದ್ರೆ ವಂಶನ ಉದ್ಧಾರ ಮಾಡೋದಕ್ಕೆ ಅಂತೀರಾ? ಹೌದು. ಅಂದ್ರೆ ಇವಾಗ ನನ್ಗೇನ್ ಹೇಳ, ನನ್ ಮದ್ವೆ ಆಗ್ಲಾ ಬೇಡವಾ? ಆಗಿ ಸರ್, ಆಗಿ ಒಂದ್ 10 ಜನ ಮಕ್ಳಾಗ್ಲಿ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಬರಲ್ಲ. ಆದ್ರೆ ಕಷ್ಟಗಳು ಬರುತ್ತೆ. ಹಾ. ಮದುವೆ ಮಾಡ್ಕೊಂಡ್ಮೇಲೆ ಕಷ್ಟಗಳು ಬರುತ್ತೆ, ಅದೆಲ್ಲ ಇದ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೇನೆ ಚೆನ್ನಾಗಿರೋದು. ಹೌದಾ? ಹಾಗಾದ್ರೆ ನಾನು ಯೋಚನೆ ಮಾಡ್ತೀನಿ ಇದ್ರ ಬಗ್ಗೆ ಡೀಪ್ ಆಗಿ. ಓಕೆ ಸರ್, ಥ್ಯಾಂಕ್ ಯು. ಬ್ರೋ, ನಿಮ್ ಹೆಸರು? ಅಜಯ್ ಅಂತ. ಈಗ ಲವ್ ಮ್ಯಾರೇಜ್ ಬೆಟರಾ, ಅರೇಂಜ್ ಮ್ಯಾರೇಜ್ ಬೆಟರಾ? ನನ್ ಪ್ರಕಾರ ಲವ್ ಮ್ಯಾರೇಜ್ ಬೆಟರ್. ಈಗ ಏನಕ್ಕೆ ಲವ್ ಮ್ಯಾರೇಜ್ ಬೆಟರ್? ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆಮೇಲೆ ಇಷ್ಟು ವರ್ಷ ಒಂದ್ 10 ವರ್ಷ ಲವ್ ಮಾಡಿದೀವಿ ಅಂದ್ರೆ 11 ವರ್ಷ ಮದ್ವೆ ಮಾಡ್ಕೊಂತೀವಿ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ 10 ವರ್ಷ ಇದ್ದಿ ಆ ಫ್ಯೂಚರ್ ಚೆನ್ನಾಗಿರುತ್ತೆ. ಈಗ ಅರೇಂಜ್ ಮ್ಯಾರೇಜ್ ಅನ್ಕೊಂಡ್ರೆ ಎಲ್ಲಿಂದನೋ ಬೇರೆ ಯಾವ ಊರಿಂದನೋ ಹುಡುಗಿ ಬಂದಿರುತ್ತೆ. ಆ ಹುಡುಗಿ ಹೆಂಗ್ ಕ್ಯಾರೆಕ್ಟರ್ ಗೊತ್ತಿರಲ್ಲ, ಏನು ಇರಲ್ಲ. ಮತ್ತ ಆ ಹುಡುಗಿನ ಏನಕ್ಕೆ ಲವ್ ಮಾಡ್ಬೇಕು? ಆಮೇಲೆ ಲವ್ ಮಾಡ್ಬಿಟ್ಟು ಆಮೇಲೆ ಆಗ ಬದ್ಲು ಫಸ್ಟ್ ಲವ್ ಮಾಡ್ಬಿಟ್ಟು ಮದ್ವೆ ಮಾಡ್ಕೊಂಬೋದಲ್ಲ. ಓಕೆ, ಈಗ ನೀವು ಲವ್ ಮಾಡ್ತಿದ್ದೀರಾ? ನಾನು ಸದ್ಯಕ್ ಲವ್ ಮಾಡ್ತಾ ಇದೀನಿ. ನಂದು 7 ವರ್ಷ ಆಯ್ತು ಲವ್ ಮಾಡಿ. ಇವಾಗ ಕಿಡ್ಸ್ ಹಂಗಲ್ಲ, ಏನೇ ಪ್ರಾಬ್ಲಮ್ ಆದ್ರೂ ಬಿಟ್ಟೋಗ್ಬಿಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು 90s ಕಿಡ್ಗಿರೋ ಬುದ್ಧಿ. 2K ಕಿಡ್ಗೆ ಹೆಂಗಂದ್ರೆ ಒಂದಿನ ಲವ್ ಮಾಡ್ತಾರೆ, ನಾಳೆನೆ ಕರ್ಕೊಂಡು ಹೋಯ್ತಾರೆ. 90s ಹಂಗಲ್ಲ, ಅವಾಗಿಂದ ಜನರೇಷನ್ ಬೇರೆ, ಈಗಿರೋ ಜನರೇಷನ್ ಚೇಂಜ್ ಆಗಿದೆ. ಈಗಿರೋ ಜನರೇಷನ್ ಕಾರಣ ಚೇಂಜ್ ಆಗಿರೋದು ನಾವೇ. ನಾವು ತಿಳುವಳಿಕೆ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಒಂದು ಮೆಚುರಿಟಿ ಬೇಕು. ನಾವು ಕರೆಕ್ಟ್ ಹೋದ್ರೆ 90s ಇದ್ರು ಸರಿ, 2K ಇದ್ರು ಸರಿ, ನಮ್ ಕಡೆ ನಮ್ ಬ್ರೈನ್ ಅಷ್ಟೇ. ಫೈನಲ್ ಆಗಿ ಲವ್ ಮ್ಯಾರೇಜ್ ಬೆಸ್ಟ್ ಅಂತೀರಾ? ನನ್ ಪ್ರಕಾರ ಲವ್ ಮ್ಯಾರೇಜ್ ಬೆಸ್ಟ್. ಮೇಡಮ್ ನಮಸ್ತೆ, ನಿಮ್ ಹೆಸರು? ನಮಸ್ತೆ ಸರ್, ಐಶ್ವರ್ಯ. ಆವಾಗಿನ ಮದ್ವೆಗೂ ಈಗಿನ ಮದ್ವೆಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅರೇಂಜ್ ಮ್ಯಾರೇಜ್ ಬೆಟರಾ ಇಲ್ಲ ಲವ್ ಮ್ಯಾರೇಜ್ ಬೆಟರಾ ಅಂತ ಏನ್ ಹೇಳ್ತೀರಾ? ಅರೇಂಜ್ ಮ್ಯಾರೇಜ್ ಹೌದು, ಲವ್ ಮ್ಯಾರೇಜ್ ಹೌದು. ಇವಾಗ ನಾವ್ ಇಷ್ಟಪಟ್ಟಿದೀವಿ ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡು ಇಷ್ಟಪಟ್ಟಿರ್ತೀವಿ. ಅವ್ರ ಹತ್ರ ಮತ್ತೆ ನಮ್ಮ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರುತ್ತೆ. ಬಟ್ ಇವಾಗ ಯಾರನ್ನೋ ಕರ್ಕೊಂಬಂದಿ ಮದ್ವೆ ಆಗೋ ಅಂದಾಗ ಹೆಂಗ್ ಮದ್ವೆ ಆಗಕ್ಕಾಗತ್ತೆ? ಇವಾಗ ಮನೆಯವ್ರು ಹೇಳ್ತಾರೆ ಅರೇಂಜ್ ಮ್ಯಾರೇಜ್ ಬೆಟರು, ನಾವೇನೇ ಪ್ರಾಬ್ಲಮ್ ಬಂದ್ರು ನಾವು ಸಾಲ್ವ್ ಮಾಡ್ತೀರಿ. ಅಂದ್ರೆ ಇವಾಗ ಲವ್ ಮಾಡಿದವ್ರಿಗೂ ಪ್ರಾಬ್ಲಮ್ ಬರುತ್ತೆ, ಅರೇಂಜ್ ಮ್ಯಾರೇಜ್ ಮಾಡಿದವ್ರಿಗೂ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಅವ್ರ ಸಿಚುವೇಶನ್ ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಈಗ ನೀವೇನ್ ಹೇಳ್ತೀರಾ ಅಂತ ಹೇಳಿದ್ರೆ, ಯಾವ ಮ್ಯಾರೇಜ್ ಆದ್ರೂ ಹೊಂದ್ಕೊಂಡ್ ಬಾಳ್ಬೇಕು ಹಾ, ಅಷ್ಟೇ. ಅದ್ ಬಿಟ್ಟು ನಾವ್ ಅರೇಂಜ್ ಇವಾಗ ಮನೇಲಿ ಹೇಳ್ತಾರೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿ, ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಆಮೇಲೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವು ಬರಲ್ಲ ಅಂತ, ಅದಕ್ಕೇನ್ ಹೇಳ್ತೀರಾ? ನಾವ್ ಪ್ರಾಬ್ಲಮ್ ಬರುತ್ತೆ, ನಾವ್ ಕ್ರಿಯೇಟೇ ಮಾಡ್ಕೊಳ್ಳೋದಲ್ಲ ಪ್ರಾಬ್ಲಮ್. ಅದ್ ಏನೋ ಒಂದ್ ಸಿಚುವೇಶನ್ ಬಂದ್ರೆ ನಾವೇ ಹ್ಯಾಂಡಲ್ ಮಾಡ್ತೀವಿ. ಆತರ ಪ್ರಾಬ್ಲಮ್ ಬಂತು ಅಂದ್ರೆ ನಾವೇ ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ತೀವಿ. 2K ಕಿಡ್ಸ್ ನೋಡ್ಬೋದು, ಮಾತೆತ್ತಿದ್ರೆ ಡೈವರ್ಸ್ ಅಂತಾರೆ. ಈಗ ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ಗಂಡ ಅಂದ್ರೆ ಏನೋ ಒಂಥರ ದೇವ್ರ ತರ ನೋಡ್ತಾ ಇದ್ರು. ಇವಾಗ ಏನಾದ್ರು ರಿಸ್ಟ್ರಿಕ್ಷನ್ ಏನಾದ್ರು ಮಾಡಿದ್ರೆ ಡೈವರ್ಸ್ ಅಂತಾರೆ, ಅದಕ್ಕೇನ್ ಹೇಳ್ತೀರಾ? ಅದಕ್ಕೆ ಏನ್ ಸಜೆಷನ್ ಕೊಡೋದು ಗೊತ್ತಾಗ್ತಿಲ್ಲ, ಇವ್ರಿಗೆ ಕೇಳಿ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲ, ನಿಮ್ ಒಪಿನಿಯನ್ ಹೇಳಿ ಏನಂತ, ಇವಾಗ ಏನಕ್ಕೆ ಆತರ ಆಗುತ್ತೆ ಅಂತ. ಇವಾಗ ಮನಸ್ತಾಪ ಅಂದ್ಮೇಲೆ ಜಗಳ ಕೋಪ ಇದ್ದಿದ್ದೆ ಅಲ್ವಾ, ಪ್ರೀತಿಯಲ್ಲಿ ಆಗಿನ ಕಾಲದಲ್ಲೂ ಜಗಳ ಎಲ್ಲ ಜಾಸ್ತಿ ಇತ್ತು. ಬಟ್ ಅವಾಗ ಅವರು ಡೈವರ್ಸ್ ಏನು ಅಂತ ಇದಿಲ್ಲ. ಇವಾಗ ಮಾತೆತ್ತಿದ್ರೆ ಡೈವರ್ಸ್ ಅಂತಾರೆ. ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೇನಾದ್ರು ಮಾತಾಡ್ತೀರಾ? ಇಲ್ಲ ಸರ್. ಈಗ ಒಂದ್ ಕ್ವಶನ್, ಲವ್ ಮ್ಯಾರೇಜ್ ಬೆಟರಾ ಅರೇಂಜ್ ಮ್ಯಾರೇಜ್ ಬೆಟರಾ? ಅರೇಂಜ್ ಮ್ಯಾರೇಜ್ ಬೆಟರ್. ಏನಕ್ಕೆ ಅರೇಂಜ್ ಮ್ಯಾರೇಜ್ ಬೆಟರ್? ಮನೆಯವ್ರು ನೋಡಿರ್ತಾರೆ, ಒಂಥರ ಗ್ಯಾರಂಟಿ ಇರುತ್ತೆ ಹುಡುಗಿರ್ ಮೇಲೆ. ಈಗಿನ ಕಾಲದಲ್ಲಿ ಹುಡುಗಿರ್ನ ಯಾರು ನಂಬಕ್ಕಾಗುತ್ತೆ? ಓಕೆ, ಈಗ ಅರೇಂಜ್ ಮ್ಯಾರೇಜ್ ಬೆಟರ್ ಅಂತೀರಾ? ನೀವ್ ಹೇಳೋದಕ್ಕೆ ನನ್ಗೆ ಏನ್ ನೆಕ್ಸ್ಟ್ ಕ್ವಶನ್ ಕೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಬ್ರೋ, ಈಗ ಲವ್ ಮ್ಯಾರೇಜ್ ಏನಕ್ಕೆ ಬೆಟರ್ ಇಲ್ಲ? ಲವ್ ಮ್ಯಾರೇಜ್ ಎಂದಕ್ ಬೆಟರ್ ಇಲ್ಲ ಅಂದ್ರೆ, ಈಗ 100 ಜನ ಹುಡುಗಿರಲ್ಲಿ ಯಾರೋ ಒಬ್ರು ಇಬ್ರು ನಿಯತ್ತಾಗಿರೋರು ಸಿಗ್ತಾರೆ. ಇನ್ ಮಿಕ್ದವ್ರೆಲ್ಲ ಟೈಮ್ ಪಾಸ್ ಮಾಡೋರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಮನೆ ಹತ್ರ ಒಬ್ಬ, ಟ್ಯೂಷನ್ ಅಲ್ಲಿ ಒಬ್ಬ, ಸ್ಕೂಲ್ ಅಲ್ಲಿ ಒಬ್ಬ ಅನ್ಕೊಂಡ್ ತಿರ್ಗಾಡ್ಕೊಂಡಿರೋರೇನೆ. ಓಕೆನಾ? ನಿಯತ್ತಾಗಿರೋರು ಯಾರೋ ಒಬ್ರು ರೂಲ್ ಈ ಕಾಲದಲ್ಲಿ. ಅದೇ ಅರೇಂಜ್ ಮ್ಯಾರೇಜ್ ಅಂದ್ರೆ ಅಪ್ಪ ಅಮ್ಮ ಹುಡುಕಿ ಒಬ್ರನ್ನ ಪರ್ಮನೆಂಟ್ ಆಗಿ ಕಟ್ಟಿರ್ತಾರೆ, ಏನೇ ಮಾಡಿದ್ರು ಬಿಟ್ಟು ಹೋಗಕ್ಕಾಗಲ್ಲ. 90s ಮದ್ವೆ ಆದ್ರೆ ಏನೇ ಜಗಳ ಆಡಿದ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ. 2K ಕಿಡ್ಸ್ ಹಂಗಲ್ಲ, ಏನಾದ್ರೂ ಬಿಟ್ಟೋಗ್ಬಿಡ್ತೀನಿ ಅಂತ. ನಿಜ. ಏನಕ್ಕೆ ಅದಂಗ ಆಗೋದು? ಜನರೇಷನ್ ಹಂಗಿದೆ ಬ್ರದರ್. ಇವಾಗ ಈಗ 90s ಜನರೇಷನ್ ಅಂದ್ರೆ ಅದು ಒಂಥರ, ಅದು
ಮನೆ ಕಡೆ ನೋಡ್ಬಿಟ್ಟು ಇದ್ ಮಾಡೋರು. ಈ 2K ಕಿಡ್ಸ್ ಹಂಗಿಲ್ವಲ್ಲ, ಅಪ್ಡೇಟೆಡ್ ಜನರೇಷನ್ ಇದು. ಇವಾಗ ನೀವು ಮದುವೆ ಆಗಿದ್ದೀರಾ? ಇನ್ನು ಇಲ್ಲ. ಯಾವ್ದು ಪ್ಲಾನ್ ನಿಮ್ದು? ನಮ್ ಪ್ಲಾನ್ ಇಲ್ಲ, ನೋಡೋಣ. ಅಪ್ಪ ಅಮ್ಮ ಇದಾರಲ್ಲ, ನೋಡ್ತಾರೆ ಅವರೇ ನೋಡ್ತಾರೆ ಅಂತೀರಾ? ಅಷ್ಟೇ. ಥ್ಯಾಂಕ್ ಯು.